ನಮಸ್ಕಾರ. ಯಶೋಗೆರೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಕನ್ನಡದ ಜೇಸುದಾಸ್ ಎಂದೇ ಪ್ರಖ್ಯಾತರಾದಂತಹ ಗಾನಗಾರುಡಿಗರು, ಗಾನಗಂಧರ್ವರು ಆದಂತಹ ಶ್ರೀ ಶಶಿಧರ್ ಕೋಟೆ ಅವರು. ಸರ್, ತಮಗೆ ಯಶೋಗೆರೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸರ್, ತುಂಬಾ ಚೆನ್ನಾಗಿದೆ ಈ ಸಂಗತಿಗಳೆಲ್ಲ, ದಯವಿಟ್ಟು ಹೇಳಿ. ಬಾನಂತವರಿಗೆ ನಿನ್ನ ತವರು ನಾನು ಮಾಡಬಾರದಲ್ಲಿ, ನಾನೇನು ಬಲ್ಲೇನು ಗೊತ್ತಿಲ್ಲ ಎನಗೆ, ಗುರಿಯಿಲ್ಲ ಎಲೆ ಬಾಲೆ ತೋರಿಸು ಬಾರೆ ನಿನ್ನ ತವರೂರ, ಮುತ್ತೈದೆ ಎಲೆ ಹೆಣ್ಣೆ ಭಾಗ್ಯದ ಲಕ್ಷ್ಮಿ. ಅದು ಮಧ್ಯಮಾವತಿನೇ. ನಮ್ಮೂರ ಮಂದಾರ ಹೂವೆ ಮಧ್ಯಮಾವತಿ, ನಮ್ಮಲುಮೆ ಬಾಂಧಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬರಿದ, ನೋಡಿ ಗಾ ಸೇರಿಸೋದಕ್ಕೆ ಅನ್ಯ ಸ್ವರ, ಬರಿದಾದ ಮನದಲ್ಲಿ ಮಿನುಗು. ಒಂದು ನೋಟ ಎಕ್ಸ್ಟ್ರಾ ಸೇರಿಸಿದ್ರಲ್ಲಿ ಇಂಟ್ರೆಸ್ಟಿಂಗ್ ಆಗಿದೆ ಸರ್. ತುಂಬಾ ಇಂಟ್ರೆಸ್ಟ್ ಅಲ್ವಾ? ಇದೆಲ್ಲ ಹೇಳ್ಬೇಕಿತ್ತು ಸರ್ ನೀವು. ನೆಕ್ಸ್ಟ್ ಒಂದು ಎಪಿಸೋಡ್ ಮಾಡುವ, ಇನ್ನೊಂದ್ಸಲ ಬರ್ತೇನೆ ವಿಡಿಯೋ. ಈಗ ನೀವು ಜರ್ನಲಿಸ್ಟ್, ನೀವು ನಿಮ್ಮ ಬೇರೆ ಬೇರೆ ರೀತಿಯ ಸಾಧನೆ ಮಾಡಿದ್ರು. ನಿಮ್ಮ ಓದುಗರು ನಿಮಗೆ ಅವರು ಅಣ್ಣವ್ರು ಹೇಳಿದ್ದು ಸುಮ್ಮನೆ ಅಲ್ಲ, ಅಭಿಮಾನಿ ದೇವರು ಸುಮ್ಮನೆ ಅಲ್ಲ, ಅವರಿದ್ರು ನಾವು ಅಷ್ಟೇ. ಏನಾಗತ್ತೆ, ಒಂದು ಪ್ರೋಗ್ರಾಮ್ ಇಲ್ದಿದ್ರಿಂದ ಕೊರೋನಾ ಟೈಮಲ್ಲಿ ಸರಿಯಾದ ಅನುಭವ ಆಗಿದೆ. ಕಾರ್ಯಕ್ರಮ ಎಲ್ಲ ಕ್ಯಾನ್ಸಲ್ ಆದ್ರೆ ಹೇಗಾಗತ್ತೆ, ಮನಸ್ಸು ಎಷ್ಟು ಡಿಪ್ರೆಸ್ ಆಗುತ್ತೆ, ಇದನ್ನೆಲ್ಲ ಅನುಭವಿಸಿದ್ದೀವಿ. ಕರೆಕ್ಟ್. ಒಂದು ಪರೀಕ್ಷೆ ಅಂತ ಹೇಳಿ ನಾವು ಹಾಡ್ತಾ ಇರಬೇಕು, ಜನ ಕೇಳ್ತಾ ಇರಬೇಕು, ಅವರ ಪ್ರೀತಿ ನಮ್ಗೆ ಸಿಗ್ತಾ ಇರಬೇಕು, ಹೌದು ಬೆಳಿತಾ ಇರ್ಬೇಕು ನಾವು. ಆ ಚಪ್ಪಾಳೆ ಅದೇ ಪ್ರೀತಿಯ ಸಂಕೇತ ಮೇಡಮ್. ವಿವರಿಸಕ್ಕಾಗತ್ತ? ಒಂದು ನೀವು ಕೋಟಿ ಕೊಟ್ಟರು ಸಿಗಲ್ಲ ಸಂತೋಷ. ಹಾಗೆ ದುಡ್ಡು ಬೇಕು, ದುಡ್ಡು ಬೇಡ ಅಂತಲ್ಲ ಹೇಳ್ತಾರೆ. ಅದಕ್ಕೆ ನನ್ನೊಂದು ಮಾತಿದೆ, ದುಡ್ಡಿಲ್ಲದೆ ಜೀವನವಿಲ್ಲ, ದುಡ್ಡೇ ಜೀವನವಲ್ಲ. ಸಂದರ್ಭದಾಗ ಹೇಳಿದ್ ನಾನು, ಯಾಕಂದ್ರೆ ಇದೊಂದು ಅನೌಪಚಾರಿಕವಾದ ಮಾತುಕತೆ ಅಂತ ನಾನು ಹೇಳ್ತಾ ಇದ್ದೇನೆ ಇದನ್ನೆಲ್ಲ. ಹಾಗೆ ಕಾರ್ಯಕ್ರಮ ಮಾಡಿದಾಯ್ತು, ಅಲ್ಲಿ ಚಿಕ್ಕವನಾಗಿದ್ದಾಗ ಹಾಡ್ತಾ ಇದ್ದೆ, ಹಾಡ್ತಾ ಬಂದೆ. ಆಮೇಲೆ ಒಂದು ಹಂತದಲ್ಲಿ ನಾನು ದಕ್ಷಿಣ ಕನ್ನಡ ಬಿಟ್ಟು ಬೆಂಗಳೂರಿಗೆ ಬರುವಂತ ಸಂದರ್ಭ ಆಯ್ತು. ತಾವು ಉಪನ್ಯಾಸಕರಾಗಿದ್ದವರು, ಆ ವೃತ್ತಿಯನ್ನು ಬಿಟ್ಟು ನೀವು ಸಂಗೀತ ಕ್ಷೇತ್ರವನ್ನೇ ನೀವು ಆರಿಸ್ಕೊಂಡಿದ್ದು, ನಿಮ್ಗೆ ಎಲ್ಲಾದ್ರೂ ಅಂದ್ರೆ ಅದಕ್ಕೆ ಕಾರಣ ಏನು ಅಂತ ಬಂದು, ಮತ್ತೆ ಅದು ಆ ವೃತ್ತಿ ಬಿಟ್ಟು ನೀವು ಈ ಕ್ಷೇತ್ರಕ್ಕೆ ಬಂದಿದ್ದಕ್ಕೆ ನಿಮ್ಗೆ ಎಲ್ಲಾದ್ರೂ ರಿಗ್ರೆಟ್ ಇದೆಯಾ? ಇದು ಬಹಳ ಒಳ್ಳೆ ಪ್ರಶ್ನೆ ಮೇಡಮ್. ಇದು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ನಾನು MA ಇಂಗ್ಲಿಷ್ ಮಾಡಿ ಲೆಕ್ಚರ್ ಆಗಿದ್ದೆ, 4 ವರ್ಷ ಟೀಚ್ ಮಾಡಿದ್ದೇನೆ ಸೌತ್ ಕನ್ನಡದಲ್ಲಿ. ನನಗೆ ತುಂಬಾ ಇಷ್ಟ, ನನಗೆ ಟೀಚಿಂಗ್ ಅಂದ್ರೆ ಬಹಳ ಇಷ್ಟ. ಮಕ್ಕಳು ಕೂಡ, ಹಳ್ಳಿ ಮಕ್ಕಳು ನೋಡಿ, ಅವರು ಇನ್ನಷ್ಟು ಪ್ರೀತಿ ತೋರಿಸ್ತಾ ಇದ್ರು, ಅವರು ಬಹಳ ಹಚ್ಕೊಂಡಿದ್ರು. ನನಗೆ ಒಂದು ಸಂದರ್ಭ ಆಗ ಪ್ರೋಗ್ರಾಮ್ ಮಾಡ್ತಾ ಒಂದು ಮನಸ್ಸಿಗೆ ಏನಾಯ್ತು ಅಂದ್ರೆ, ಎಸ್ಪೆಷಲಿ ವಾಯ್ಸ್. ನಮ್ಮ ಜೀವಾಳ ಇರೋದು ಶಾರೀರದಲ್ಲಿ. ಈ ಶಾರೀರವನ್ನ ಹೇಗೆ ದುಡಿಸ್ಕೊಳ್ಬೇಕಂದ್ರೆ, ದುಡಿಸ್ಕೊಳ್ಬೇಕು, ರೆಸ್ಟ್ ಕೊಡಬೇಕು, ದುಡಿಸ್ಕೊಳ್ಬೇಕು, ರೆಸ್ಟ್ ಕೊಡಬೇಕು. ಇದು ಶಾರೀರಕ್ಕೆ. ನಿಮ್ಗೆ ಗೊತ್ತಿದ್ದು, ನೀವು ಜಾಸ್ತಿ ನೀವು ಮಾತಾಡದಿದ್ರೆ, ಜಾಸ್ತಿ ಮಾತಾಡಿದ್ರೆ ಎಷ್ಟು ಸ್ಟ್ರೈನ್ ಆಗುತ್ತೆ, ಹಾಡಿದ್ರು ಸ್ಟ್ರೈನೇ ಅದು. ಆಮೇಲೆ ರೆಸ್ಟ್ ಕೊಟ್ಟೆ ಮತ್ತೆ ಮುಂದೆ ಹೋಗ್ಬೇಕು. ನೀವು 4 ಗಂಟೆ ಪಾಠ ಮಾಡಿ, ಅದು 60 ಮಕ್ಕಳಿಗೆ ಕೇಳುವ ಹಾಗೆ, ನನ್ನ ವಾಯ್ಸ್ ಮೊದಲೇ ದೊಡ್ಡ, 10 ಮಕ್ಕಳಿಗೆ ಇನ್ನಷ್ಟು ರೈಸ್ ಮಾಡಿ ಮಾತಾಡ್ತಿಲ್ಲ, ಸ್ಟ್ರೈನ್ ಆಗುತ್ತೆ. ಸಂಜೆ ಪ್ರೋಗ್ರಾಮಿಗೆ ಏನೇ ಅಂದ್ರೂ ನಿಮಗೆ ಪೂರ್ತಿ ನ್ಯಾಯ ಕೊಡೋದು ಕಷ್ಟ, ಸ್ಟ್ರೈನ್ ಆಗುತ್ತೆ. ಮತ್ತೆ ಖಂಡಿತ ನೀವು ಏಜ್ ಆಗ್ತಾ 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 ನಿಮಗೆ ತುಂಬಾ ಕಷ್ಟ ಆಗುತ್ತೆ. ಅದನ್ನು ಮೊದಲೇ ತಿಳ್ಕೊಂಡೆ ನಾನು. ಸೊ ಐ ಹ್ಯಾಡ್ ಟು ಚೂಸ್ ಬಿಟ್ವೀನ್ ದ ಟು. ನನಗೆ ಎಷ್ಟು ಪ್ರೀತಿ ಇದರಲ್ಲಿ ಇದ್ರು ಕೂಡ, ಟೀಚಿಂಗ್ ಅಲ್ಲಿ ಇದ್ರು, ನನಗೆ ಸಂಗೀತ ಸಾಧನೆ ಹೆಚ್ಚು ಮಾಡಬೇಕು, ಸಂಗೀತವೇ ನನ್ನ ಉಸಿರಾಗಬೇಕು ಅಂತ ಆಗ್ಬೇಕು ಅಂದ್ರೆ ನಾನು ಟೀಚಿಂಗ್ ಬಿಡ್ಲೇಬೇಕು. ಬೇರೆ ದಾರಿ ಇಲ್ಲ. ನನಗೆ ಇವತ್ತಿಗೂ ಟೀಚಿಂಗ್ ಇಷ್ಟ, ಬಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ಆ ಟೈಮಲ್ಲಿ ಧೈರ್ಯ ಮಾಡಿ ಬೆಂಗಳೂರಿಗೆ ಬಂದೆ. ಯಾಕೆಂದ್ರೆ ಸೌತ್ ಕನ್ನಡದಲ್ಲಿ ಇದೆ, ಅವಕಾಶ ಇದೆ. ನಾನು ದಕ್ಷಿಣ ಕನ್ನಡದ ಮಣ್ಣಿನಲ್ಲಿ ಹುಟ್ಟಿದವನು ನಾನು. ಆ ದಕ್ಷಿಣ ಕನ್ನಡ ಅದ್ಭುತ, ಅದು ಎಲ್ಲದರಲ್ಲೂ. ಅವಕಾಶಗಳ ದೃಷ್ಟಿಗೆ ಬಂದಾಗ ಪ್ರೊಫೆಷನ್ ಆಗಿ ತೆಗೆದುಕೊಳ್ಳೋದಕ್ಕೆ ಬೆಂಗಳೂರು ಹೆಚ್ಚು ಪ್ರಶಸ್ತ ಅಂತ ನನಗೆ ಗೊತ್ತಿತ್ತು. ಆಗಲೇ ತುಂಬಾ ಸಂಗೀತಗಾರ ಇಲ್ಲಿ ಬಂದು ಅವರ ನೆಲೆ ಕಂಡುಕೊಂಡವರಿದ್ರು. ನನಗೆ ಧೈರ್ಯ ಮಾಡಿ ಅಪ್ಪ ಅಮ್ಮ ಒಪ್ಪಿದ್ರು ಎಲ್ಲ. ಹಾಗೆ ನನ್ನ ಮದುವೆ ಆಗಿತ್ತು, ಸೀತಾ ಮದುವೆ ಆಗಿತ್ತು, ಇಲ್ಲ ಧೈರ್ಯ ಮಾಡಿ ಬೆಂಗಳೂರಿಗೆ ಬಂದೆ ಮೇಡಮ್. ದಟ್ ವಾಸ್ 1992 ಬ್ಯಾಂಗ್ಳೂರಿಗೆ ಬಂದದ್ದು. ಅಲ್ಲಿಂದ ಮತ್ತೆ ಅದು ಒಂಥರ ನೋಡ್ಲಿಲ್ಲ ದೇವ್ರೇನೋ ಬಂದೊಂದು 2 ವರ್ಷ ತುಂಬಾ ಕಷ್ಟ ಆಯ್ತು. ಆದ್ರೆ ನಾನೊಂದು ಒಳ್ಳೆ ಒಂದು
ಸಂಗೀತ ಲೈವ್ ಕ್ಯಾಸೆಟ್ ಕಂಪನಿ ಕೆಲಸಕ್ಕೆ ಸೇರಿಕೊಂಡೆ, ಪಬ್ಲಿಕ್ ರಿಲೇಷನ್ PR ಆಗಿ. ಆಗ ಅದು ಕ್ಯಾಸೆಟ್ ಕಂಪನಿ, ನನಗೆ ಸಂಗೀತದ್ದೇ ವಿಷಯ, ಅಲ್ಲೇ ವಾತಾವರಣ. ಹಾಗೆ 1-2 ವರ್ಷ ತಿರುಗಾಟ ಎಲ್ಲ ಮಾಡಿದೆ, ಬೇರೆ ಬೇರೆ ಕಡೆ ಮಾರ್ಕೆಟ್ ಸರ್ವೆ ಮಾಡೋ ಉದ್ದೇಶ ಎಲ್ಲ ಕಡೆ. HM ಮಹೇಶ್ ಅಂತ ಸಂಗೀತ ಕಂಪನಿ, ಅವರು ನಾನು ಗ್ರೇಟ್ಫುಲ್ ಆಗಿದ್ದೀನಿ. ನಾನು ಬೆಂಗಳೂರು ನೆಲೆಯೂರೋದಕ್ಕೆ ಅದೊಂದು ಕಾರಣ ಆಯ್ತು ನನಗೆ. ಆಮೇಲೆ ನನ್ನ ವಾಯ್ಸ್ ಎಲ್ರಿಗೂ ಪರಿಚಯ ಆಗಲಿ ಸ್ಟಾರ್ಟ್ ಆಯಿತು. ಒಂದೊಂದೇ ಪ್ರೋಗ್ರಾಮ್ ಬಂತು. ನನಗೆ ಏನಂದ್ರೆ ಒಂದು ಕಡೆ ಪ್ರೋಗ್ರಾಮ್ ಆದರೆ 10 ಕಡೆ ಬುಕ್ ಆಗಬೇಕು. ಅದು ಮಾಡ್ತೀನಿ ಅಂತಲ್ಲ, ಭಗವಂತ ನಡೆಸ್ತಾನೆ. ಐ ಶುಡ್ ಮೇಕ್ ಮೈ ಆಡಿಯನ್ಸ್ ಹ್ಯಾಪಿ. ಸುಮ್ಮನೆ ಅಲ್ಲಿ ಕಳ್ಸೋಕೆ ಟೈಮ್ ಕೊಡಬಾರ್ದು. ನೀವು ಅಷ್ಟು ಖುಷಿ ಆಗಬೇಕು. ಅಷ್ಟು ಖುಷಿ ನಮ್ಗೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು, ನಮ್ಮ ಶಕ್ತಿ ಎಷ್ಟು ಭಗವಂತ ಕೊಡ್ತಾನೆ ಅಷ್ಟು. ಹಾಗಾಗಿ ಅದನ್ನು ಸ್ವಲ್ಪ ನೋಟ್ ಮಾಡ್ಕೊಂಡು ನಾನು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಬಂದೆ. ಅದು ಒಂದಿದ್ದದ್ದು 10 ಆಯ್ತು, 100 ಆಯ್ತು, 1000 ಆಯ್ತು, ಹೀಗೆ ಬೆಳೆದ 5,000 ಆಯ್ತು. ದೇವರ ಅನುಗ್ರಹ. ಹಾಗೆ ಬಂತು ವಿಷಯ. ಇಲ್ಲ, ನನಗೆ ರಿಗ್ರೆಟ್ಸ್ ವಿಷಯ ಕೇಳಿದ್ರು ನೀವು. ಒಂದು ಕಡೆ ಮಿಸ್ ಆಗುತ್ತೆ ಟೀಚಿಂಗ್, ಇದಿಲ್ಲ ಅಂತ. ಆದರೆ ನನಗೆ ಸಂಗೀತದ ಸಿಕ್ಕಿದ ಈ ಪ್ರೀತಿ, ವಿಶ್ವಾಸ, ಅಭಿಮಾನ ಇದು ನೋಡಿದ್ರೆ, ಈಗ ನಮ್ಮಿಂದ ದೊಡ್ಡವರು ಮೇಡಮ್, ಏಜಲ್ಲಿ ನಮ್ಮಿಂದ ದೊಡ್ಡವರು ನಮ್ಮ ಕಾಲಿಗೆ ಬೀಳ್ತಾರೆ ಅಂದರೆ ಇದರಿಂದ ಪುಣ್ಯ ಬೇಕು ನಾವೇನು. ನನಗೆ ಗೊತ್ತು, ನನಗೆ ಯಾವ ಭ್ರಮೆಗಳು ಇಲ್ಲ. ನಾನು ಸಾಗರದಿಂದ ಬೊಗಸೆ ನೀರನ್ನು ಕುಡಿದಿದ್ದಷ್ಟೇ ಸಂಗೀತದಲ್ಲಿ ಅಂತ ನನಗೆ ಗೊತ್ತು. ಹೇಳ್ತಾರೆ ಯೇಸುದಾಸನ ಇದು ನೆನಪಾಯಿತು, ಅದು ಬಾಲಮಣಿ ನೆನಪಾಯ್ತು ನಿಮಗೆ. ನನಗೆ ಭ್ರಮೆಗಳಿಲ್ಲ. ಬಟ್ ಆ ಒಂದು ಅನುಭವ ಕೊಡ್ತಾ ಇದೆಯಲ್ಲ, ಅದನ್ನ ಹೆಚ್ಚು ಏನು ಬೇಕು, ಭಾಗ್ಯ ಬೇಕು. ಆ ಜನರಿಗೆ ಅಷ್ಟು ಸಂತೋಷ ಸಿಗ್ತಾ ಇದೆಯಲ್ಲ, ಆಯ್ಕೆ. ಹಾಗಾಗಿ ನನಗೆ ಸಂಗೀತವನ್ನು ವೃತ್ತಿಯಾಗಿ ಆಯ್ಕೆ ಮಾಡಿಕೊಂಡಲ್ಲಿ ಯಾವುದೇ ರಿಗ್ರೆಟ್ಸ್ ಇಲ್ಲ. ಟೀಚಿಂಗ್ ಸ್ವಲ್ಪ ಮಿಸ್ ಆಗತ್ತೆ ನನ್ನ ಕೆಲಸದಷ್ಟೇ. ಅದಕ್ಕೆ ನಾನು ಕಾಲೇಜಿಗೆ ಗೆಸ್ಟ್ ಆಗಿ ಹೋದ್ರು ಇದನ್ನು ಹೇಳ್ತೀನಿ. ನಾನು ಅಲ್ಲಿ ಮಕ್ಕಳ ಜೊತೆ ಒಳ್ಳೆ ಸಂವಾದ ಎಲ್ಲ ಮಾಡ್ತೀನಿ. ಎಲ್ಲ ಕೆಲವು ತುಂಬ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗೆ ಹೋಗೋದು ನನಗೆ ತುಂಬ ಇಷ್ಟ. ಈಗಲೂ ಅಷ್ಟೇ ಹೋಗಿ ಒಂದು 4 ಮಾತಾಡಿ ಅಲ್ಲಿ ಮಕ್ಕಳಿಗೆ ಒಂದು ಹುರಿ ತುಂಬಿಸಿ ಬರ್ತೀನಿ. ಒಳ್ಳೆ ಮಾತಾಡಿ ಎಲ್ಲ ನಡೀತಾ ಇದೆ ಕಾರ್ಯಕ್ರಮಗಳು. ಮೊದಲಿಂದ ಅದು ಎಲ್ಲ ಪ್ರಕಾರಗಳು ನಾನು ಹಾಡೋ ಕಾರಣ ಎಲ್ಲರೂ ಕರೀತಾರೆ. ಈವನ್ ಮದುವೆ ಮನೆಯಲ್ಲಿಯೂ ಪ್ರೋಗ್ರಾಮ್ ಮಾಡ್ತೀವಿ, ಪ್ರೈವೇಟ್ ಫಂಕ್ಷನು ಮಾಡ್ತೀವಿ, ಪೊಲಿಟಿಕಲ್ ಇಂಥದ್ದು ದೇವಸ್ಥಾನಗಳಲ್ಲೂ ಮಾಡ್ತೀವಿ. ರೆಸ್ಟ್ರಿಕ್ಷನ್ ಇಲ್ಲ. ಹಾಗಾಗಿ ಯಾವ ಸಂದರ್ಭಕ್ಕೆ ಹೇಗೆ ಬೇಕೋ ಹಾಗೆ ನಮ್ಮ ಕಾರ್ಯಕ್ರಮ. ಮದುವೆ ಮನೆಗೆ ಹೋಗಿ ದೇಹದಿಂದ ದೂರನಾದ ಏಕೆ ಆತ್ಮನೆ ಅಂತ ಹಾಡೋದಿಲ್ಲ. ಯಾರಿಗೆ ಯಾರುಂಟು ಎರವಿನ ಸಂಸಾರ ಅಂತ ಮದುವೆ ಮನೇಲಿ ಹಾಡೋದಿಲ್ಲ. ಅಲ್ಲೇನು ಮದುವೆಯ ಈ ಬಂಧ ಅನುರಾಗದ ಅನುಬಂಧ ಏಳೆ, ಇದು ಇಂಥ ಗೋಲ್ಡನ್ ಒಲವೇ ಜೀವನ ಸಾಕ್ಷಾತ್ಕಾರ, ಪಂಚಮ ವೇದ ಪ್ರೇಮದ ಹಳೆಯ ಗೀತೆಗಳು, ಹೆಂಡತಿಯೊಬ್ಬಳು ಮನೆಯೊಳಗೆ ರಾಯರು ಬಂದರು, ಇಂಥದ್ದೇ ಸಂಭ್ರಮದ ಹಾಡುಗಳು. ಅದು ನಾವು ಕಲಾವಿದರು ಅದನ್ನು ಗಮನಿಸಬೇಕು ಅಂತ ಹೇಳಿದ್ವಿ. ಎಲ್ಲಿ ಯಾವ ಹಾಡುಗಳು, ಇಂಥದ್ದೆಲ್ಲ ಬಹಳ ಸೂಕ್ಷ್ಮ ವಿಷಯ. ಇದಲ್ಲೇನು ದೊಡ್ಡ ಪಾಂಡಿತ್ಯ ಬೇಡ. ಯು ಶುಡ್ ಹ್ಯಾವ್ ಕಾಮನ್ ಸೆನ್ಸ್. ನಾಡಿ ಮಿಡಿತ ಅವ್ರಿಗೆ ಗೊತ್ತಿರ್ಬೇಕು ಆಡಿಯನ್ಸ್ ಇದು ಯಾವ ತರ ಇದೆ, ಯಾವ ಫಂಕ್ಷನ್ ಇದು ಸರಿಯಾದ. ಕೆಲವರು ಅದನ್ನು ಗಮನಿಸೋದಿಲ್ಲ. ಹಾಗಾಗಿ ಏನಾಗ್ತಾರೆ, ಅವರು ಪರ್ಫಾರ್ಮೆನ್ಸ್ ಆಗಿ ಫೇಲ್ಯೂರ್ ಆಗ್ತಾರೆ. ಎಲ್ಲಿ ಏನು ಹಾಡ್ಬೇಕಂತ ಗೊತ್ತಿಲ್ದಿದ್ರೆ ಖಂಡಿತ ಫೇಲ್ಯೂರ್. ಅದನ್ನು ಗಮನಿಸಬೇಕಾದಂತ ಅಂಶ. ಈವನ್ ಅಂತ ಹೇಳ್ತೀನಿ ನಿಮಗೆ, ನಮ್ಮ ಇದರಲ್ಲಿ ನಮ್ಮಲ್ಲಿ ಎಲ್ಲ ಒಂದೇ, ಎಲ್ಲ ಸರಿ, ದೇವನೊಬ್ಬ ನಾಮ ಹಲವು ಅಂತ ನಾವು ಹೇಳ್ತೀವಿ. ಸ್ವಲ್ಪ ಕೆಲವು ಇದರಲ್ಲಿ ಶಿವ ಪರವಾಗಿರ್ತದೆ, ಕೆಲವು ಇದರಲ್ಲಿ ಹರಿ ಪರವಾಗಿರ್ತದೆ ಅಂತಲ್ಲಿ ನಾವು ನೋಡ್ಕೊಳ್ಬೇಕು. ಅಲ್ಲಿ ಯಾವ ಟೇಸ್ಟ್ ಇದ್ದಾರೆ ಅಂತ ಹೇಳಿ. ಹೌದು, ಅಲ್ಲಿ ಹಾಡು ಸೆಲೆಕ್ಟ್ ಮಾಡುವಾಗ ಜಾಗೃತೆ ಬೇಕು ನೀವು. ಅಲ್ಲಿ ಹರಿ ಪರವಾಗಿದ್ದೆ ಹರಿಯದೇ ಹೆಚ್ಚು ಹಾಡೋದು, ಶಿವ ಪರವಾಗಿದ್ದೆ ಶಿವಂದೇ ಹೆಚ್ಚು ಹಾಡಬೇಕು. ಇದೆಲ್ಲ ಸೂಕ್ಷ್ಮ ವಿಷಯಗಳಿದೆ. ಡಿಪೆಂಡಿಂಗ್ ಆನ್ ದ ಒಕೇಶನ್ ಅಂಡ್ ದ ಟೇಸ್ಟ್ ಆಫ್ ದ ಆಡಿಯನ್ಸ್, ವೆರಿ 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 ಇಂಪಾರ್ಟೆಂಟ್. ಹಾಗೆ ನೀವು ಸ್ವಲ್ಪ ಇಂಥ ವಿಷಯಗಳು ಗಮನಿಸ್ತೀನಿ. ಅಂದರೆ ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ಪ್ರತಿ ಸ್ಟಾರ್ಟಿಂದ ಕೊನೆಯವರೆಗೂ, ಅದು 1 ಗಂಟೆ ಇರ್ಬೋದು, 2 ಗಂಟೆ ಇರ್ಬೋದು, 3 ಗಂಟೆ ಇರ್ಬೋದು, ಕಚೇರಿ ಎಷ್ಟು ಕಾನ್ಸರ್ಟ್ ಎಷ್ಟು ಇರ್ಬೋದು, ಕೊನೆಯವರೆಗೂ ನೀವು ಲೈವ್ಲಿಯಾಗಿ ಇರಬೇಕು. ಕೊನೆಯವರೆಗೂ ನಿಮ್ಮ ಒಂದು ಏನು ಹೇಳೋದ ಟೆಂಪೋ ಮಿಸ್ ಆಗಬಾರ್ದು. ಅಂದರೆ ಆ ಜೋಶ್ ಅದು ಮಿಸ್ ಆಗಬಾರ್ದು. ಹಾಡು ಜನರಿಗೆ ಮುಟ್ಟಬೇಕು, ಅವ್ರ ಪ್ರೀತಿ ತೋರಿಸ್ಬೇಕು. ಇದು ನಮ್ಮ ಉದ್ದೇಶ. ಅದ್ರ ಜನರಿಗೋಸ್ಕರನೇ ಹಾಡೋದು ಅಂತಲ್ಲ, ಜನರು ಸಂತೋಷ ಪಡಬೇಕು, ನಾವು ಸಂತೋಷ ಪಡಬೇಕು. ಹಾಗೆ ನಾನು ಮಾಡ್ಕೊಂಡು ಬಂದೆ. ಏನೋ ದೇವ್ರು ನಡೆಸಿದ್ದಾನೆ ಮೇಡಮ್ ಅಷ್ಟೇ. ಈಗ ನೀವು ಹೇಳಿದ್ರಿ ಹೆಂಡತಿಯೊಬ್ಬಳು ಮನೆಯೊಳಗಿದ್ದಾರೆ ಅಂತ ಹೇಳಿ, ನಮ್ಗೆ ಸ್ವಲ್ಪ ನಿಮ್ಮ ಮನೆಯವ್ರ ಪರಿಚಯ ಮಾಡ್ಕೊಡಿ. ಅವಳು ಹೆಂಡತಿಯಾಗಿ ಕೂಡ ನನಗೆ ಒಳ್ಳೆ ಹೆಂಡ್ತಿನೇ, ಆದರೆ ಆರ್ಟಿಸ್ಟ್ ಆಗಿ ಇನ್ನಷ್ಟು ಅವಳ ಮೇಲೆ ಗೌರವ ನನಗೆ. ಅವಳು ಶಿ ಈಸ್ ಎ ವೆರಿ ಗುಡ್ ಭರತನಾಟ್ಯಂ ಡಾನ್ಸರ್, ರಂಗಭೂಮಿ ಕಲಾವಿದೆ, ಸಿನಿಮಾ ಸೀರಿಯಲ್ ಮಾಡಿದ ಸೀತಾಕೋಟೆ ಅಂತ, ಮುಕ್ತದಲ್ಲಿ ಮೇಜರ್ ರೋಲ್ ನೀವು ಗಮನಿಸಿರ್ಬೋದು, ಶಾಂಭವಿ ಕ್ಯಾರೆಕ್ಟರ್. ಮನೇಲಿ ಕ್ಲಾಸ್ ಮಾಡ್ತಾಳೆ, ತುಂಬ ಜನ ಸ್ಟೂಡೆಂಟ್ಸ್, ಅರಂಗೇಟ್ರಮ್ ಎಲ್ಲ ಮಾಡಿಸ್ತಾಳೆ, ಡ್ಯಾನ್ಸಲ್ಲೇ ಡಾಕ್ಟ್ರೇಟ್ ಮಾಡಿದ್ಲು. ಅವಳು ನಮ್ಮ ಪರಿಚಯ ಆಗಿದ್ದು ಹಾಗೆ
ಈ ಅವಳ ಡಾನ್ಸಿಗೆ ನಾನು ಹಾಡ್ಲಿಕ್ಕೆ ಸ್ಟಾರ್ಟ್, ನಮ್ಮ ಫ್ರೆಂಡ್ ಒಬ್ರು ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಫಸ್ಟ್ ಕೃಷ್ಣ ನೀ ಬೇಗನೆ ಬಾರೋ ಅಂತೇಳಿ ಹಾಡಿದ್ದು ಇನ್ನೂ ನೆನಪಿದೆ. ಅಲ್ಲಿಂದ ನೀವು ಹೇಗೆ ಈ ಡಾನ್ಸಲ್ಲಿ 2 ಸಲ ಹಾಡಬೇಕು, 3 ಸಲ ಹಾಡಬೇಕು ಅಂತೆಲ್ಲ ಇರುತ್ತೆ ನೋಡಿ. ನಮಗೆ ರೆಸ್ಟ್ರಿಕ್ಷನ್ ಇಲ್ಲ. ಸಂಗೀತ ನಾವೇ ಆದ್ರೆ ಎಷ್ಟು ಸಲ ಹಾಡ್ಬೋದು, ರೆಪಿಟೇಷನ್. ನೀವು ಎಷ್ಟು ಸಲ ಬೇಕಾದ್ರೆ ಹಾಡಿ, ನಾನು ಕುಣಿತೀನಿ ಅಂತ ಹೇಳಿದ್ಲು ಅಂತೇಳಿ ತಮಾಷೆ ಮಾಡ್ತಾರೆ ಈಗಲೂ ಕೂಡ. ಆಮೇಲೆ ಪರಸ್ಪರ ಆಕರ್ಷಣೆ, ಪ್ರೀತಿ, ಮನೆಯವರೆಲ್ಲ ಒಪ್ಪಿ ಮದುವೆ ಆಗಿದ್ದು. ಆಯ್ತು, ಮದುವೆಯಾಗಿ ಈಗ 32-33 ವರ್ಷ ಮೇಲೆ ಆಯ್ತು. ಹೀಗಾಗಿ ಒಬ್ಬ ಮಗ, ಅವನು ಅಷ್ಟೇ ಸಂಗೀತ, ಡ್ಯಾನ್ಸ್ ಎಲ್ಲ ಆಸಕ್ತಿ ಇದೆ. ಅವನು ಅಕಾಡೆಮಿಕ್ ಲೈನಲ್ಲಿ ಇದ್ದಾನೆ, MA ಆಗಿ PhD ಮಾಡ್ತಾ ಇದ್ದಾನೆ ಸಾಗರಕೋಟೆ ಅಂತ. ಸೀತಾ ತುಂಬಾ ಸಾಧನೆ ಮಾಡಿದ್ದಾಳೆ ಈ ಕ್ಷೇತ್ರದಲ್ಲಿ, ತುಂಬಾ ಸಾಧನೆ ಮಾಡಿದ್ದಾಳೆ. ಮತ್ತು ನನಗೆ ಎಲ್ಲ ರೀತಿಯಲ್ಲೂ ಕೂಡ ಸಪೋರ್ಟ್ ಮಾಡೋದು. ಇವನು ಮೊದಲೆಲ್ಲ ಅವಳು ನನ್ನ ಪ್ರೋಗ್ರಾಮ್ ಬಂದು ಇವನ್ ಸೌಂಡ್ ಚೆಕ್ ಮಾಡೋದು ಎಲ್ಲದ್ರಲ್ಲಿ ಭಾಗವಹಿಸ್ತಾ ಇದ್ಲು. ಈಗ ಸ್ವಲ್ಪ ಅವಳು ಬ್ಯುಸಿ ಆಗಿದ್ದಾಳೆ. ಮತ್ತೆ ಮೊದಲು ನಾನು ಹಾಡ್ತಾ ಇದ್ದಲ್ವ ಡ್ಯಾನ್ಸಿಗೆ, ಈಗ ನನ್ನ ಪ್ರೋಗ್ರಾಮ್ ಬ್ಯುಸಿಲಿ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ಅವಳು ತಮ್ಮ ಹಾಡ್ತಾನೆ ಅವಳಿಗೆ. ಹಾಗೆ ಈಸ್ ಆಲ್ಸೋ ಡೂಯಿಂಗ್ ವೆಲ್. ಎಲ್ಲ ರೀತಿಯಲ್ಲಿ ನಡೀತಾ ಇದೆ ದೇವ್ರ ದಯದಿಂದ. ಸರ್, ಇಷ್ಟೊತ್ತು ಬಹಳ ಚೆನ್ನಾಗಿ ಸ್ವಾರಸ್ಯಕರವಾದಂತಹ ವಿಷಯಗಳನ್ನೆಲ್ಲ ನಮ್ಮ ಜೊತೆ ಹಂಚ್ಕೊತಾ ಇದ್ದೀರಾ. ಹಾಗೆ ನೀವು ಸಂಗೀತ ಕ್ಷೇತ್ರದಲ್ಲಿದ್ದು ನಿಮ್ಗೆ ನಟನಾ ಕ್ಷೇತ್ರಕ್ಕೆ ಬರ್ಬೇಕು ಅಂತ ಯಾಕೆ ನಿಮ್ಗೆ ಆಸಕ್ತಿ ಮೂಡಿತು ಅಂತ ಹೇಳಿ? ಮೇಡಮ್, ಅದೊಂದು ನಿರೀಕ್ಷಿತವಾಗಿ ನನಗೆ ಬಂದೋದಿಲ್ಲ, ಭಾಗ್ಯ ಅಂತ ಹೇಳ್ಬೋದು. ನಾನು ಆಕ್ಚುಲಿ ಬೆಂಗಳೂರಿಗೆ ಬರುವಾಗ ನಾನು ಸೀರಿಯಲ್ ಅಲ್ಲಿ ಮಾಡಬೇಕು, ಫಿಲ್ಮ್ ಅಲ್ಲಿ ಮಾಡಬೇಕು ಅಂತ ಯಾವ ಒಂದು ಕಲ್ಪನೆ ನಾನಿಲ್ಲ. ಓನ್ಲಿ ಸಂಗೀತ 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 ಸಂಗೀತ. ಏನಾಯ್ತು ಒಂದ್ಸಲ ನಮ್ಮ ಪುರುಷೋತ್ತಮ್ ಕಣಗಾಲ್ ಅಂತ ಹೇಳಿ, ನಮ್ಮ ಕಣಗಾಲ ಪ್ರಭಾಕರ್ ಶಾಸ್ತ್ರಿಗಳ ಮಗ ಬಂದು ನನ್ನ ಹತ್ರ, ನಾನೇನೋ ಪ್ರೋಗ್ರಾಮ್ ಬುಕ್ ಮಾಡೋಕೆ ಬಂದಿರೋ ಅಂತ ತಿಳ್ಕೊಂಡ್ರೆ, ಇಲ್ಲ ನೀವು ಆಕ್ಟ್ ಮಾಡಬೇಕು, ಬೀಳ್ಕೊಡುಗೆ ಅಂತ ಒಂದು ಸೀರಿಯಲ್, ಅದು ವಿಷ್ಣುವರ್ಧನ್ ಟೈಟಲ್ ಸಾಂಗ್ ಹಾಡಿದ್ದಾರೆ, ಮಾಡ್ಲೇಬೇಕು ಅಂತ ಹೇಳಿ. ನನಗೆ ಸೀರಿಯಲ್ ಏನು ಅನುಭವ ಅದು ಇದೆಲ್ಲ. ಆದ್ರೆ ಒಂದು ನನ್ನಲ್ಲಿ ಒಬ್ಬ ಕಲಾವಿದ ಇದ್ದ. ಯಾಕೆಂದ್ರೆ ನಾನು ಯಕ್ಷಗಾನದಲ್ಲಿ ತುಂಬಾ ವೇಷ ಮಾಡ್ತಾ ಇದ್ದೆ, ನಾಟಕಗಳು ಮಾಡ್ತಾ ಇದ್ದೆ, ಮತ್ತೆ ತುಂಬಾ ಕಾರ್ಯಕ್ರಮ ನಿರೂಪಣೆ. ಅದು ನನಗೆ ಒಂಥರ ಸ್ವಲ್ಪ ಒಳಗೆ ಒಬ್ಬ ಕಲಾವಿದ ಇದ್ದ ಕಾರಣ ಹೆಚ್ಚು ಕಷ್ಟ ಆಗ್ಲಿಲ್ಲ. ಆಯ್ತು ಅಂತ ಒಪ್ಕೊಂಡು ಮತ್ತೆ ಅದು ಮುಂದುವರಿತಾ ಬಂತು. ಸೀರಿಯಲ್ ಆಯ್ತು, ಫಿಲ್ಮ್ ಆಯ್ತು, ಸಾಕಷ್ಟು. ಈಗಲೂ ಕೂಡ ಈಗ ಒಂದು ಪ್ರಖ್ಯಾತ ಸೀರಿಯಲ್ ಭಾಗ್ಯಲಕ್ಷ್ಮಿ, ಅದರೊಂದು ಒಳ್ಳೆ ಪಾತ್ರದಲ್ಲಿ ಮಾಡ್ತಾ ಇದ್ದೀನಿ. 25 ವರ್ಷಗಳಿಂದ ಆ ಕ್ಷೇತ್ರದಲ್ಲಿ ಕೂಡ ತೊಡಗಿಸಿಕೊಂಡಿದ್ದೀನಿ. SP ಅವರು ಸಿಕ್ಕಿದಾಗ ನನಗೆ ಹೇಳಿದ್ರು, ನೀವು ಅದನ್ನು ಬಿಡಬೇಡಿ, ಯಾಕಂದ್ರೆ ಒಂದಕ್ಕೊಂದು ಪೂರಕ ಅದು. ನಾವು ಬಹಳ ಎಕ್ಸ್ಪ್ರೆಸಿವ್ ಆಗಿರ್ತೀವಿ, ಭಾವಜೀವಿಗಳು ನಾವು. ಸಂಗೀತದಲ್ಲಿ ಒಳ್ಳೆ ಎಕ್ಸ್ಪ್ರೆಷನ್ ಕೊಟ್ಟ ಹಾಗೆ ಇದರಲ್ಲೂ ಕೊಡ್ಬೋದು, ಸಹಜವಾಗಿರ್ಬೇಕು. ಅವರು ಬಹಳ ದೊಡ್ಡ ಕಲಾವಿದರು, ನಟರವರು. ಹಾಗೆ ನನಗೇನಂದ್ರೆ ಸಹಜವಾಗಿರ್ಬೇಕು. ಮತ್ತೆ ಎಲ್ಲ ಪಾತ್ರದಲ್ಲಿ ಸೂಟ್ ಆಗಲ್ಲ, ಸ್ವಲ್ಪ ಪಾಸಿಟಿವ್ ಪಾತ್ರ ಆದ್ರೆ ಮಾಡ್ತೀನಿ. ಮತ್ತೆ ನನ್ನ ಡೈರೆಕ್ಟರ್ಸ್ ಮೊದಲೇ ನನ್ನ ಪ್ರೋಗ್ರಾಮ್ ಇದ್ದಾಗ ಬಿಟ್ಕೊಡ್ಲಿಕ್ಕೆ ಹೇಳ್ತೀನಿ, ಆ ಒಂದು ಕಂಡೀಷನ್ಲಿ ಹೋಗ್ತೀನಿ. ಎಲ್ಲರೂ ಪಾಪ ಸಹಕಾರ ಕೊಡ್ತಾರೆ. ನನಗೆ ಎಷ್ಟೋ ವಿಷಯ ತಿಳ್ಕೊಳ್ಳೋ ಅವಕಾಶ ಆಯ್ತು. ಒಳ್ಳೊಳ್ಳೆ ಡೈರೆಕ್ಟರ್ಸ್ ವರ್ಕ್ ಮಾಡಿದೆ, ತುಂಬಾ ಒಳ್ಳೊಳ್ಳೆ ಪಾತ್ರಗಳು ಮಾಡಿದೆ. ಈಗ ಭಾಗ್ಯಲಕ್ಷ್ಮಿಯಲ್ಲಿ ಬರುವಂತ ಮಾವನ ಪಾತ್ರ ಅಂತೂ ಸೊಸೆಯನ್ನು ಮಗಳಂತೆ ಪರಿಗಣಿಸಿ ಮಗಳಂತಲೇ ಸಂಬೋಧಿಸುವಂತ ಒಂದು ಪಾತ್ರ. ಜನ ನಿಮ್ಮಂತ ಮಾವ ಬೇಕು ಸರ್ ಎಲ್ರಿಗೂ ಅಂತ ಹೇಳ್ತಾರೆ. ಹೋದ ಕಡೆ ಸಂಗೀತ ಕಾರ್ಯಕ್ರಮದಲ್ಲಿ ಖುಷಿ ಆಗತ್ತೆ, ಸಂತೋಷ ಆಗತ್ತೆ. ದೊಡ್ಡ ಫೀಲ್ಡ್ ಅಪ್ ಅದು. ಬಹಳ ಕಲಿಯೋದು ಎಷ್ಟಿದೆ, ಎಲ್ಲ ಕಲಿಯೋ ಅಷ್ಟೇ. ಇಷ್ಟೇ ಸಂಗೀತ ಅಷ್ಟೇ ಅಲ್ಲ, ನಿಮ್ಮೊಳಗೊಬ್ಬ ಕಲಾವಿದ ಕೂಡ ಇದ್ದಾರೆ, ಪುಟ್ಟ ಕಲಾವಿದ. ಅಷ್ಟೇ ಅಲ್ಲದೆ ನಿಮ್ಗೆ ಆಸಕ್ತಿಕರ ವಿಷಯಗಳು ಸಾಕಷ್ಟಿದೆ ಅಂತ ಕೇಳಿದ್ದೀನಿ ನಾನು. ಯಕ್ಷಗಾನ ಆಯ್ತು, ಗೊತ್ತಾಯ್ತು. ಯಕ್ಷಗಾನ ಅದಲ್ಲದೆ ಚೆಸ್ ಕೂಡ ನಿಮ್ಗೆ ಬಹಳ ಚೆಸ್ ವಾಸ್ ಮೈ ಫಸ್ಟ್ ಲವ್ ಅಂತ ಮೇಡಮ್. ನನಗೆ ಸಂಗೀತಕ್ಕಿಂತಲೂ ಮೊದಲು ಚೆಸ್ ನನಗೆ ಜಾಸ್ತಿ ಇತ್ತು. ಆಮೇಲೆ ಮ್ಯೂಸಿಕ್ ಡಾಮಿನೇಟೆಡ್ ಮೈ ಕೆರಿಯರ್. ನಾನು ಚಿಕ್ಕ ಹುಡುಗ ಆಗಿದ್ದೆ ಚೆಸ್ ಆಡ್ತಾ ಇದ್ದೆ. 16ನೇ ವಯಸ್ಸಿನ ಒಳಗೆ, ಆಗ ಸಬ್ ಜೂನಿಯರ್ಸ್ ವಿಭಾಗ. 15 ವರ್ಷ ನಾನು ಇರುವಾಗ ಉದಯಪುರದಲ್ಲಿ ನ್ಯಾಷನಲ್ ಸಬ್ ಜೂನಿಯರ್ಸ್ ಆಡಿದ್ದೆ ನಾನು. ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಚಾಂಪಿಯನ್ ಆಗಿ ಒಂದು 4 ವರ್ಷ ಆಡಿದ್ದೆ. ತುಂಬಾ ಮಾಡಿದ್ದೆ. ಈಗಲೂ ಮೊಬೈಲಲ್ಲಿ ಆಡ್ತಾರೆ, ಮಗ ಆ್ಯಪ್ ಹಾಕೊಟ್ಟಿದ್ದಾನೆ chess.com ಅಂತ, ಅದ್ರಲ್ಲಿ ಆಡ್ತಾ ಇರ್ತೀನಿ. ಅಪರೂಪಕ್ಕೆ 35 ವರ್ಷಗಳ ಮತ್ತೆ ಒಂದು ಟೂರ್ನಮೆಂಟ್ ಮೊನ್ನೆ ಆಡಿದೆ ನಾನು. ಆಡಿ ಹೆಗ್ಗಳಿಕೆ ಹೇಳ್ಕೊಳ್ಳೋದಲ್ಲ, 5 ರೌಂಡ್, 2 ಡ್ರಾ, 3 ವಿನ್, 4 ಪಾಯಿಂಟ್ಗಳೊಂದಿಗೆ ಅನ್ಬೀಟನ್ ಸೆಕೆಂಡ್ ಪ್ಲೇಸ್. ಅಂದ್ರೆ ನನಗೆ ಬಹಳ ಪ್ರೀತಿ ಮೇಡಮ್ ಚೆಸ್ ಅಂದ್ರೆ. ಆಯ್ತು, 24 ಗಂಟೆ ಬೇಕಾದ್ರೆ ಆಡ್ತೀನಿ ನಾನು, ಅಷ್ಟು ಖುಷಿ ಚೆಸ್ ಅಂದ್ರೆ. ಬಹಳ ಆಶ್ಚರ್ಯ ಆಗ್ತಾ ಇದೆ. ಹಾಗೆ ಬೇರೆ ಬೇರೆ ಆಸಕ್ತಿಗಳು. ಹೌದು, ನಮ್ಗೆ ಇಷ್ಟು ದಿನ ನಮ್ಗೆ ಶಶಿಧರ್ ಕೋಟೆ ಅವರು ಅಂತ ಹೇಳಿದ್ರೆ ಬರೀ ಸಂಗೀತಗಾರ ಅಂತ ಅಷ್ಟೇ ಗೊತ್ತಿತ್ತು. ಆದ್ರೆ ಇವತ್ತು ನಮ್ಗೆ ಎಷ್ಟು ವಿಷಯ ಗೊತ್ತಾಗಿದೆ ಅವರಲ್ಲಿ. ಅವರೊಳಗಿರುವಂತಹ ಒಂದು ಕಲಾವಿದ ಗೊತ್ತಾಗಿದ್ದಾರೆ. ಇವತ್ತು ಅವರಲ್ಲಿ ಇದ್ದಂತಹ ಚೆಸ್ ಪ್ಲೇಯರ್ ಕೂಡ ಅನಾವರಣ ಆಗಿದ್ದಾರೆ ಇವತ್ತು. ಅದಲ್ಲದೆ ನಿಮ್ಗೆ ರಾಜಕೀಯ ಕ್ಷೇತ್ರ ಕೂಡ ನಿಮ್ಗೆ ಬಹಳ ಆಸಕ್ತಿ. ರಾಜಕೀಯ ಅಂದ್ರೆ ನನಗೆ ರಾಜಕೀಯ ಕ್ಷೇತ್ರದಲ್ಲಿ ಆಸಕ್ತಿ. ರಾಜಕೀಯಕ್ಕೆ ಪ್ರವೇಶ ಅಂತೂ ಇಲ್ಲವೇ ಇಲ್ಲ, ನಮ್ಗೆ ಸಾಧ್ಯವೂ ಇಲ್ಲ. ಅದನ್ನ ಎಲ್ಲ ನಾನು ಅಬ್ಸರ್ವ್ ಮಾಡ್ತೀನಿ. ಯಾಕೆಂದ್ರೆ ರಾಜಕೀಯದಲ್ಲಿರೋ ಇಲ್ಲಿನ ಎಷ್ಟೋ ಒಂದು ವಿಷಯಗಳ ಬಗ್ಗೆ ವಿಮರ್ಶೆ ಮಾಡ್ತೀನಿ. ನನ್ನದಾದ ಒಪಿನಿಯನ್ ಇರುತ್ತೆ.
ಹಾಗೆ ಹೇಳೋದಾದ್ರೆ ನಿರಾಶಾಭಾವ ಇದೆ, ಎಲ್ಲ ಹಾಳಾಗಿ ಹೋಗಿದೆ, ಇಲ್ಲಿ ಪರಿಸ್ಥಿತಿ ಸರಿ ಇಲ್ಲ, ಅದರ ಜೊತೆಗೆ ಆಶಾಭಾವ ಬೇಕು. ಇಲ್ಲಾಂದ್ರೆ ಯಾಕೆಂದ್ರೆ ರಾಜಕೀಯ ಸಿಸ್ಟಮ್ ಇಲ್ದಿದ್ರೆ ನಮ್ಮ ಜೀವನ ಮುಂದುವರಿಯೋದಿಲ್ಲ. ನಾವು ಈ ಸಿಸ್ಟಮನ್ನು ಒಪ್ಕೊಂಡಿದ್ದೀವಿ. ಎಲ್ಲ ಪಾರ್ಟಿಯವರು ಪ್ರೀತಿಯಿಂದ ಮಾತಾಡ್ತಾರೆ, ಕಲಾವಿದರಿಗಂತ ಯಾವ ಪಾರ್ಟಿ ಇಲ್ಲ. ತತ್ವ ಇದೆ, ನಂದೇ ಆದ ಒಂದು ಯೋಚನಾ ಲಹರಿ ಇದೆ. ಈಗ ನಾನು ಸ್ವಲ್ಪ ಇದೆ ನಂದು ವಿಷಯಗಳು, ಅದು ನನ್ನದೇ ಆದ ಒಂದು ಶೈಲಿ ಇದೆ, ಅದರಲ್ಲಿ ನನ್ನದೇ ಆದ ವಾದ ಇದೆ. ಸ್ಪಷ್ಟವಾಗಿ ಹೇಳ್ತೇನೆ, ನನ್ನ ವಾದ ಇದು, ನನಗೆ ಹೀಗೆ ಇರಬೇಕು, ಮತ್ತೆ ಎಲ್ಲಿ ಅನ್ಯಾಯ ಕಂಡ್ರು ಪ್ರತಿಭಟಿಸ್ತೀನಿ ನನ್ನದೇ ಆದ ರೀತಿಯಲ್ಲಿ ಅಷ್ಟೇ. ಮತ್ತೆ ತುಂಬಾ ಕೇಳ್ತೀನಿ, ನ್ಯೂಸ್ ಅಂತೂ ಬಿಡೋದೇ ಇಲ್ಲ. ನಮ್ಮ ಕನ್ನಡ ನ್ಯೂಸ್ ಚಾನಲ್ ಆಗಲಿ, ಹಿಂದಿ ನ್ಯೂಸ್ ಚಾನಲ್ ಆಗಲಿ ಕೇಳ್ತಾನೆ ಇರ್ತೀನಿ. ಆಮೇಲೆ ಪ್ರವಚನಗಳು, ಅದು ನನಗೆ ನಾಲೆಜ್ ಎಲ್ಲಿ ಸಿಗತ್ತೆ. ನಹಿ ಜ್ಞಾನೇನ ಸದೃಶ, ಜ್ಞಾನಕ್ಕೆ ಮಿಗಿಲಾದ ಯಾವುದು ಇಲ್ಲ. ಹಾಗಾಗಿ ಎಷ್ಟು ಸಾಧ್ಯ ಇದೆ ನನಗೆ ಟೈಮ್ ವೇಸ್ಟ್ ಮಾಡೋದಿಲ್ಲ. ಸಿಕ್ಕಿದಾಗೆ ನಾವು ಒಳ್ಳೊಳ್ಳೆ ವಿಷಯಗಳು ಕೇಳ್ತೀನಿ, ಚೆಸ್ ಆಡ್ತೀನಿ. ಹಾಡೋದು ಬಿಡಿ, ಅದು ಇರುತ್ತೆ ನನಗೆ, ಸಂಗೀತ ಇಲ್ಲದ್ರೆ ನಾನೇ ಇಲ್ಲ, ಅದು ನನ್ನ ಸರ್ವಸ್ವ. ವಿವಿಧ ಆಸಕ್ತಿ ಇದ್ರೆ ಬದುಕು ಹೆಚ್ಚಾಗಿ ಪ್ರತಿ ಕ್ಷಣವನ್ನು ಮೇಡಮ್ ಸಂತೋಷದಿಂದ ಕಳಿಬೇಕು. ಬೇವು ಬೆಲ್ಲದ ಬದುಕು ಈ ಸಾಧ್ಯ. ನಿಮ್ಗೆ ಬೇಡ ಅಂದ್ರೂ ನಿಮಗೆ ಬೇವು ಇದ್ದೇ ಇರುತ್ತೆ. ನಮ್ಮ ನಗುಮುಖ ಮಾತ್ರ ಜನರಿಗೆ ಕಾಣ್ತದೆ. ನಮ್ಮ ಒಳಗಿನ ನೋವು, ಕಷ್ಟ, ದುಗುಡ, ದುಮ್ಮಾನ ಇದೆಲ್ಲ ವಿವರಿಸೋಕೆ ಸಾಧ್ಯ ಇಲ್ಲ. ಎಷ್ಟೋ ಅನುಭವಿಸಿರ್ತೀವಿ, ಅದು ಜೀವನವೇ ಹಾಗೆ. ನಾವು ಭಗವಂತರ ಹತ್ರ ಏನು ಕೇಳ್ಕೊಳ್ಬೋದಂದ್ರೆ, ದೇವರೇ ಬೆಲ್ಲದ ಅಂಶವೇ ಹೆಚ್ಚಿರಲಿ, ಬೇವಿನ ಕಹಿಯನ್ನು ಅರಗಿಸಿಕೊಳ್ಳುವ ಶಕ್ತಿಯನ್ನು ಕೊಡು ಭಗವಂತ ಅಂತ ಅಷ್ಟೇ ಕೇಳ್ಕೊಳ್ಬೋದು ಅಷ್ಟೇ. ಅದು ಮಾಡ್ತಾ ಬಂದೆ. ಹಾಗಾಗಿ ನಾವು ಎಲ್ಲವನ್ನು ಗೀತೆಯಲ್ಲಿ ಹೇಳಿದ್ದು ಅದೇ, ಕೃಷ್ಣ ಎಲ್ಲವನ್ನು ಸಮನಾಗಿ ನೋಡು ಅಂತ ಹೇಳಿ. ಮತ್ತೆ ಎಲ್ಲವೂ ಆಗುವುದು ಒಳ್ಳೇದಕ್ಕಾಗಿದ್ದು, ಅದು ಬಹಳ ನನಗೇನೋ ಒಂದು ಬಹಳ ಇಷ್ಟ ಆಗೋದು. ಎಲ್ಲವೂ ಆಗುವುದು ಒಳ್ಳೇದಕ್ಕಾಗಿ ಅಂತ ಹೇಳಿ ಬಹಳ ಪಾಸಿಟಿವ್ ಥಿಂಕಿಂಗ್, ಬಹಳ ಪಾಸಿಟಿವ್ ಆಗಿ ನೋಡ್ತೀನಿ. ಎಲ್ಲ ಕ್ಷೇತ್ರಗಳು ಆಸಕ್ತಿ ಇದೆ. ನನ್ನದಾದ ರೀತಿಯಲ್ಲಿ ವಾದ ಮಾಡ್ತೇನೆ. ಎಷ್ಟು ತುಂಬಾ ವಿಷಯಗಳು ವಾದ ಮಾಡ್ತೇನೆ. ಮಗಳು ನಾನು ತುಂಬಾ ಚರ್ಚೆ ಮಾಡ್ತಾ ಇರ್ತೀವಿ. ಸರ್, ಈಗ ನೀವು ನಿಮ್ಮ ಸಂಗೀತ ಕ್ಷೇತ್ರದಲ್ಲಿ ಒಂದು ನೆನಪಿನಲ್ಲಿ ಉಳಿಯುವಂತಹ ಒಂದು ಘಟನೆ ಯಾವ್ದಾದ್ರು ಇದ್ರೆ ಅದನ್ನ ನಮ್ಮ ಜೊತೆ ಹಂಚಿಕೊಳ್ಳಿ. ಸಮಯದ ಅವಕಾಶ ಇಲ್ಲ ಮೇಡಮ್, ಈಗ ತುಂಬಾ ವಿಷಯಗಳಿದೆ. ಒಂದು ನಾನು ಹೇಳಲೇಬೇಕಾದ ವಿಷಯ, ಬಾಲಮುರಳಿ ಅವ್ರ ಜೊತೆ ನನ್ನ ಒಂದು ಇಂಟ್ರಾಕ್ಷನ್. ಅವ್ರ ಜೊತೆ ನನ್ನ ಭಾವ, ಅವರ ಶಿಷ್ಯ, ಅವನು ಅಮೆರಿಕಲ್ಲಿ ಇದ್ದಾನೆ ಈಗ, ಅವ್ನು ಕರ್ಕೊಂಡು ಹೋಗಿದ್ದಾನೆ ಮೆಡ್ರಾಸ್ಗೆ, ಚೆನ್ನೈಗೆ. ನನಗೆ ಅವರಂದ್ರೆ ದೇವ್ರೆ. ಈಗ ನೋಡಿ, ಇಲ್ಲಿ ನಾನು ಕೂತಿದ್ದೀನಿ, ನಾವಿಬ್ರು ಕೂತಿದ್ದೀವಿ, ವೆಯ್ಟ್ ಮಾಡ್ತಾ ಇದ್ದೀವಿ. ವಾಮನ ಮೂರ್ತಿ ಬಂತು ಮೇಡಮ್ ಅಲ್ಲಿಂದ. ಬಾಲಮುರಳಿ ನೋಡಕ್ಕೆ ತುಂಬಾ ಚಿಕ್ಕವರು, ಕೀರ್ತಿ ತ್ರಿವಿಕ್ರಮ ಬಂದು ನನಗೆ ಏನು ಅನ್ಸುತ್ತೆ, ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಅಂತ ಸಾಷ್ಟಾಂಗ ಪ್ರಣಾಮ ಮಾಡಿ ಅವ್ರು ಕಾಲಿಡ್ಕೊಂಡೆ. ಆಮೇಲೆ ಅವರು ತೋರಿಸಿದ ಪ್ರೀತಿ, ನಾನು ಅವರ ಹಾಡನ್ನು ಎತ್ತಿಕೊಡೋದು, ಅವರು ಅದನ್ನು ಮುಂದುವರಿಸೋದು, ಅವರ ವಿಷಯಗಳನ್ನ ತಿಳ್ಕೊಡೋದು, ಅದು ಇಟ್ ವಾಸ್ 1 ಗಂಟೆ ನನಗೆ ಇದೆಲ್ಲ ಅದು ವಿವರಿಸಕ್ಕೆ ಸಾಧ್ಯ ಇಲ್ಲದಂತ ಆನಂದದ ಕ್ಷಣಗಳು. ಮತ್ತು ನನ್ನ ಆತ್ಮವಿಶ್ವಾಸ ಹೆಚ್ಚು ಮಾಡಿದ ಕ್ಷಣ. ಯಾಕೆಂದ್ರೆ ಅವ್ರು ಕೇಳಿದ್ರು, ಖುಷಿ ಪಟ್ರು ಅವರು, ಹ್ಯಾವ್ ಯು ಪರ್ಫಾರ್ಮ್ಡ್ ಇಟ್ ಚೆನ್ನೈ? ಗುರುಜಿ ಯಾವುದಾದ್ರು ಮಾಡಿದ್ದೀನಿ ಚಿಕ್ಕ ಕಾರ್ಯಕ್ರಮ, ಐ ಆಮ್ ಅರೇಂಜಿಂಗ್ ಎ ಕಾನ್ಸರ್ಟ್ ಆಫ್ ಯುವರ್ಸ್. ಬಾಲಮುರಳಿ ಕೃಷ್ಣ ಅವರು ನನ್ನ ಕಚೇರಿ ಏರ್ಪಾಡು ಮಾಡ್ತಾರೆ, ಇದ್ರ ದೊಡ್ಡ ಸರ್ಟಿಫಿಕೇಟ್ ಏನು ಬೇಕು ಮೇಡಮ್? ನಾನು ಏನು ಅಂತ ನನಗೆ ಗೊತ್ತು, ನಾವು ಬಹಳ ಚಿಕ್ಕವನು. ಅದು ಅವ್ರಿಗೆ ಅಷ್ಟು ಖುಷಿ ಆಯ್ತಲ್ಲ, ಅಷ್ಟು ಪ್ರೋತ್ಸಾಹ, ಅಷ್ಟು ಪ್ರೀತಿ ತೋರಿಸಿದ್ರು. ಕೊನೆಗಂತ ಅವ್ರ ತೊಡೆ ಮೇಲೆ ಮಲ್ಕೊಂಡಿದ್ದೆ ಮೇಡಮ್. ನಾನು ಒಂಥರ ತಂದೆ ಸಮಾನ, ಅವ್ರದ್ದು ಒಂದು ದೊಡ್ಡಪ್ಪನ ಸಮಾನ ಅಂತ ತಿಳ್ಕೊಂಡು, ಜೇಸಾಸು ಚಿಕ್ಕಪ್ಪ ಅಂತ ತಿಳ್ಕೊಳ್ತೀನಿ ನಾನು. ಜೇಸಾಸ್ ಅವ್ರನ್ನು ಮೀಟ್ ಮಾಡಿ ನನಗೆ ಹೆಚ್ಚು ಅವಕಾಶ ಆಗಿಲ್ಲ. ನನ್ನ ಹಾಡು ಕೇಳಿ ಖುಷಿ ಪಟ್ಟು ಆಶೀರ್ವಾದ ಮಾಡಿದ್ರು. ಬಾಲಮುರಳಿದಂತೂ ಮರೆಯಲಾರದ ದಿವಸ ನನಗೆ ಅದು. ಆಮೇಲೆ ಹೇಳಿದ್ರು, ಐ ವಿಲ್ ಟೀಚ್ ಯು ಸಮ್ ಆಫ್ ಮೈ ರೇರ್ ಕೃತೀಸ್, ಯು ಕಮ್ ಟು ಚೆನ್ನೈ ವೆನ್ ಎವರ್ ಟೈಮ್ ಪರ್ಮಿಟ್ಸ್ ಅಂತ. 6 ತಿಂಗಳಲ್ಲಿ ಅವ್ರು ತೀರ್ಕೊಂಡಿದ್ರು, ಭೌತಿಕವಾಗಿ ನಮ್ಮನ್ನು ಬಿಟ್ಟು ಹೋದ್ರು. ನನಗೆ ಇವತ್ತು ಬಾಲಮುರಳಿ ನನಗೆ ಆದರ್ಶ, ದೇವದಾಸ ನನ್ನ ಆದರ್ಶ. ಅಂತ ಸಂಗೀತಗಾರ ಮೇಡಮ್ ವಿವರಿಸಕ್ಕೆ ಸಾಧ್ಯ ಇಲ್ಲದಂತ ಒಂದು ಸಾಧನೆ ಅವರದ್ದು. ಅದು ಏನೋ ಅದು ನನಗೆ ಅಷ್ಟೇ, ಎಸ್ ಪಿನೂ ಅಷ್ಟೇ, ಜಾನಕಿಯಮ್ಮನೂ ಅಷ್ಟೇ, ಲತಾ ಮಂಗೇಶ್ಕರ್, ಎಷ್ಟೋ ಜನ ಇದ್ದಾರೆ. ಕೆಲವರಿಗೆ ಹೆಚ್ಚು ಪ್ರಿಫರೆನ್ಸ್ ಅಂತ ಇರುತ್ತಲ್ಲ, ಭೀಮಸೇನ್ ಜೋಶಿ ಇದ್ದಾರೆ, ಜಸರಾಜ್ ಇದ್ದಾರೆ, ಎಷ್ಟೋ ಹೆಸರು ಹೇಳ್ಬೋದು ನಾನು. ಸಿನಿಮಾ ಕ್ಷೇತ್ರ ಇರ್ಬೋದು, ಕ್ಲಾಸಿಕಲ್ ಇರ್ಬೋದು, ಎಲ್ಲದರಲ್ಲಿ. ಇವರಿಬ್ಬರು ಮಾತ್ರ ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ. ಬಾಲಮುರಳಿ ಯಾವತ್ತೂ ಅವರಿಗೆ ನಮಸ್ಕಾರ, ಇಬ್ಬರಿಗೆ ನಮಸ್ಕಾರ ಮಾಡಿ ನನ್ನ ಪ್ರೋಗ್ರಾಮ್. ಎನಿಥಿಂಗ್ ಮಾನಸ ಗುರುಗಳು ಅಂತ ಆಗ್ಲೇ ಹೇಳ್ತೀರಾ ನೀವು ಅಂತ ಹೇಳಿ. ಹಾಗೆ ಸರ್, ಈಗ ನೀವು ಸಂಗೀತ ಕ್ಷೇತ್ರದಲ್ಲಿ ಇಷ್ಟು ವರ್ಷಗಳ ಸಾಧನೆ ಮಾಡಿದ್ದೀರಾ. ಈಗ ಮುಂದೆ ಯೂತ್ಗೆ, ಅಂದ್ರೆ ಯುವ ಜನತೆಗೆ ನೀವು ಏನ್ ಹೇಳ್ಬೇಕು ಅಂತ ಹೇಳಿ? ಯೂತ್ಗೆ ಏನಂದ್ರೆ ಬಹಳ ಅದ್ಭುತ ಟ್ಯಾಲೆಂಟ್ ಇದೆ ಮೇಡಮ್. ಟ್ಯಾಲೆಂಟ್ ಎಲ್ಲ ಕಾಲದಲ್ಲೂ ಇತ್ತು. ಈಗಿನ ಟ್ಯಾಲೆಂಟ್ಗೆ ಅವಕಾಶಗಳು ಜಾಸ್ತಿ ಇದೆ. ದೇರ್ ಆರ್ ಪ್ಲೆಂಟಿ ಆಫ್ ಅಪರ್ಚುನಿಟೀಸ್. ನಮಗೆ ಚಿಕ್ಕವರಾಯ್ದು ಯುವವಾಣಿಲಿ ಹಾಡಿದ್ರೆ ದೊಡ್ಡ ವಿಷಯ. ಈಗಿನ ಮಕ್ಕಳಿಗೆ 4 ಹಾಡು ಕಲ್ತ್ರೆ ದೊಡ್ಡ ದೊಡ್ಡ ರಿಯಾಲಿಟಿ ಶೋ ಅಲ್ಲಿ ಭಾಗವಹಿಸಬಹುದು. ಕೆಲವರು ಮಾತ್ರ ತುಂಬಾ ಚೆನ್ನಾಗಿ ಸಾಧನೆ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬ ಅವ್ರ ಹಾಡು ಶೈಲಿ, ಮಕ್ಕಳು, ಯಂಗ್ಸ್ಟರ್ಸ್ ಎಲ್ಲ ಏನು ಅದ್ಭುತವಾಗಿ ಹಾಡ್ತಾರೆ ಅಂದ್ರೆ
ಹ್ಯಾಟ್ಸ್ ಆಫ್ ಟು ದಮ್ ಅಂತ ಸಾಧನೆ ಮಾಡೋರು ಇದ್ದಾರೆ. ಕೆಲವು ಎರಡನೇ ದಿನ ಆಗಿದೆ ಈ ಕರೋಕೆ ಎಲ್ಲ ಬಂದು ಕೆಲವು ಸಲ ಏನಾಗುತ್ತೆ ಶಾರ್ಟ್ ಕಟ್ಟಿಗೆ ಹೋಗ್ಬಿಟ್ಟಿದ್ದಾರೆ. ಏನೂ ಸಂಗೀತ ಗೊತ್ತಿಲ್ಲದೆ ಮ್ಯೂಸಿಕ್ ಹಾಕೋದು ಹಾಡೋದು. ಅಟ್ಲೀಸ್ಟ್ ಒಂದು ತಾಳ ರಾಗ ಶ್ರುತಿ ಭಾವ ಬೇಸಿಕ್ ಅದು ಸರಿ ತಿಳ್ಕೊಂಡು ಹಾಡ್ಬೇಕಲ್ವಾ. ಇಂಥದ್ದು ಆಗಿದೆ. ಆದ್ರೆ ಯಾರನ್ನು ನಾನು ಡಿಸ್ಕರೇಜ್ ಮಾಡೋದಿಲ್ಲ. ಸಾಧನೆ ಮಾಡಿ. ಶಾರ್ಟ್ ಕಟ್ ಇಲ್ಲ. ಮ್ಯೂಸಿಕ್ ಅಂದ್ರೆ ಅದು ತಪಸ್ಸು ತರ ನೀವು ಹೋಗ್ಬೇಕು, ಸಾಧನೆ ಮಾಡ್ಬೇಕು. ನೋ ಶಾರ್ಟ್ ಕಟ್. ನೀವು ಒಳ್ಳೆ ಗುರುಗಳ ಹತ್ರ ಅಭ್ಯಾಸ ಮಾಡಿ, ತುಂಬಾ ಕೇಳಿ, ಮತ್ತೆ ಎಲ್ಲದಕ್ಕಿಂತ ಹೆಚ್ಚು ನಿಮ್ಮ ವ್ಯಕ್ತಿತ್ವ ಚೆನ್ನಾಗಿರ್ಲಿ. ಅಂದ್ರೆ ಜನರನ್ನ ಪ್ರೀತಿಸಿ, ಅವರೇ ನಮ್ಮ ದೇವರು. ಮತ್ತೆ ಸಹಜವಾಗಿರಿ. ಕೃತಕವಾಗಿ ನೀವು ಏನನ್ನೂ ಸಾಧನೆ ಮಾಡಕ್ ಆಗೋದಿಲ್ಲ ಮೇಡಮ್. ಒಂದು ಆಂಕರಿಂಗ್ ಇರ್ಬೋದು, ಹಾಡಿರ್ಬೋದು, ವ್ಯಕ್ತಿತ್ವ ಸಹಜವಾಗಿರ್ಬೇಕು. ನಾವು ಏನು ಅಂತ ತಿಳ್ಕೊಳ್ಳೋದ್ರ ಒಂದು ಭಾಗವೇ ಈ ಸಂಗೀತ ಅಲ್ಲ. ನಾನು ಯಾರು, ನಾನು ಏನು. ನೀವು ಅಧ್ಯಾತ್ಮದಲ್ಲಿ ಹೋದರೆ ಸಚ್ಚಿದಾನಂದ ರೂಪ ಶಿವೋಹಂ ಶಿವ, ಅಲ್ಲಿವರೆಗೆ ಆತ್ಮಸ್ವರೂಪಿಗಳು ನಾವು ಅಂತ ನಾವು ಹೋದ ಹಾಗೆ ಅಟ್ಲೀಸ್ಟ್ ಅದರ ಒಂದು ಕಲ್ಪನೆ ನಮಗೆ, ಇದನ್ನೆಲ್ಲ ನಮಗೆ ಸಿಗೋದು ಅದುವೇ. ನನ್ನನ್ನು ನಾನು ತಿಳ್ಕೊಳ್ಳೋದು, ನಾನು ಸಹಜವಾಗಿ ನಾನಾಗಿರ್ಬೇಕು, ಇನ್ನೊಬ್ಬರಾಗಲ್ಲ. ಪ್ರತಿಯೊಬ್ಬರು ಒಬ್ಬರಿಂದೊಬ್ರು ಡಿಫ್ರೆಂಟ್ ಅಲ್ವಾ. ನಾನು ಏನು, ನನ್ನ ವ್ಯಕ್ತಿತ್ವ ಸಹಜವಾಗಿರಿ. ಇದೇನು ಕೃತಜ್ಞತೆಯಲ್ಲಿ ಮುಳುಗಿಬಿಟ್ಟಿದ್ದೀವಿ ನಾವು. ನಾಟಕ ಮಾಡ್ತಾ 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 ಸ್ಟೇಜಲ್ಲಿ ಅಲ್ಲಿ ಆಕ್ಟಿಂಗ್, ಜೀವನದಲ್ಲಿ ಆಕ್ಟ್ ಬೇಡ ಅಂತ ಇಂಥದ್ದು ನೀವು. ಮತ್ತೆ ತುಂಬಾ ವಿನಯ ಇರಲಿ ನನಗೆ. ಯಾಕಂದ್ರೆ ಸಂಗೀತ ದೊಡ್ಡದು. ಸಂಗೀತದ ಎದುರು ನಾವೇನೂ ಅಲ್ಲ. ಆ ತಾಯಿ ಶಾರದೆ ಏನೋ ಕೊಟ್ಟಿದ್ದಾಳೆ. ಜನರಿಗೆ ಸಮರ್ಪಣೆ ಮಾಡಿ, ಭಗವಂತರಿಗೆ ಸಮರ್ಪಣೆ ಮಾಡಿ, ಚೆನ್ನಾಗಿ ಸಾಧನೆ ಮಾಡಿ. ಮತ್ತೆ ಫ್ಯೂಷನ್ ಹೆಸರಲ್ಲಿ ಕನ್ಫ್ಯೂಷನ್ಗೆ ಹೋಗ್ಬೇಡಿ. ಇಷ್ಟು ನಾನು ಮಕ್ಕಳಿಗೆ ಹೇಳೋದು ಅಷ್ಟೇ. ಫ್ಯೂಷನ್ ಹೆಸರಲ್ಲಿ ಈಗ ಕನ್ಫ್ಯೂಷನ್ ಆಗ್ತಾ ಇದೆ. ವಿಪರೀತ ವೆಸ್ಟರ್ನ್ ಇದನ್ನು ಸೇರಿಸ್ಕೊಳ್ಳೋದು ಯಾಕಾಗತ್ತೆ? ನಮ್ಮ ಸಂಗೀತದಲ್ಲಿ ಇಲ್ಲದ್ದು ಯಾವುದಿದೆ? ಕುಲದಲ್ಲಿ ಕೀಳ್ಯಾವುದೋ ಏನ ತಮಟೆ ಇಟ್ಕೊಂಡು ಕುಣಿಬಹುದು. ಏನು ಅದ್ಭುತ ಗೀತೆ. ಅದಕ್ಕೆ ಡಿಶ್ ಬೇಕಾ? ಬೇಡ. ಇಂಥದ್ದೆಲ್ಲ ಇದೆ. ಮಕ್ಕಳಿಗೆ ಒಳ್ಳೇದಾಗ್ಲಿ ಎಲ್ರಿಗೂ. ಸಂಗೀತ ಭವಿಷ್ಯ ಬಹಳ ಉಜ್ವಲವಾಗಿದೆ. ಎಷ್ಟೇ ಅಂದ್ಕೊಳ್ಳೋದು ಬೆಳೀತಾ. ಕ್ರಿಯೇಟಿವಿಟಿ ಯಾವತ್ತೂ ಬೇಕು. ಅದ್ಭುತವಾದ ಪರಂಪರೆಯೊಂದಿಗೆ ನಮ್ಮ ಸೃಜನಶೀಲತೆ ಬರಬೇಕು. ಇಂಡಿವಿಜುವಲ್ ಟ್ಯಾಲೆಂಟ್ಗೆ ಟ್ರೆಡಿಷನ್ನ ಒಂದು ಗಟ್ಟಿತನ ಬೇಕಾಗುತ್ತೆ. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು ಅಂತ. ಹೌದು ಸರ್, ಇಷ್ಟೊತ್ತು ಬಹಳ ಹೊತ್ತು ನಮ್ ಜೊತೆ ನಿಮ್ಮ ಮನದ ಮಾತುಗಳನ್ನ ಹಂಚ್ಕೊಂಡಿದ್ದು ಬಹಳ ಸಂತೋಷ ಆಯ್ತು ನಮ್ಗೆ. ಸ್ವಾರಸ್ಯಕರವಾದಂತಹ ವಿಷಯಗಳನ್ನೆಲ್ಲ ಹಂಚ್ಕೊಂಡಿದ್ದೀರಿ. ಈಗ ಕೊನೆಯದಾಗಿ ನಿಮ್ಮ ಒಂದು ನೆಚ್ಚಿನ ಒಂದು ಗೀತೆಯೊಂದಿಗೆ ನಾವು ಈ ಕಾರ್ಯಕ್ರಮ ಮುಗಿಸೋಣಂತೆ. ನನಗೂ ಖುಷಿ ಆಯ್ತು. ಯಶೋಮತಿಯವರ ಎಲ್ಲ ಕನಸುಗಳು ನನಸಾಗಲಿ. ರವಿಯಣ್ಣವರ ಆಶೀರ್ವಾದ ನಿಮಗೆ ಸದಾ ಇರಲಿ, ನಮ್ಗೆಲ್ರಿಗೂ ಇರಲಿ. ನಿಮ್ಮ ಚಾನಲ್ಲು ಬಹಳ ದೊಡ್ಡ ಜನಪ್ರಿಯತೆಯನ್ನು ಗಳಿಸ್ಲಿ ಅಂತ ಹಾರೈಸ್ತೀನಿ. ನಿಮಗೆಲ್ಲ ರೀತಿಯಲ್ಲಿ ಒಳ್ಳೆಯದಾಗಲಿ. ಕಾರ್ಯಕ್ರಮ ಕೊನೆಯಲ್ಲಿ ನನಗೆ ತುಂಬ ಇಷ್ಟವಾದಂಥ ಒಂದು ಹಾಡನ್ನು, ಸಾಲುಗಳನ್ನು ಕೆಲವು ಹಾಡ್ತೀನಿ. ಅದು ನನ್ನ ಗಾನಗಂಧರ್ವ ಜೇಸುದಾಸ್ ಅವರು ಹಾಡಿರೋದು. ಅಯ್ಯಪ್ಪ ಸ್ವಾಮಿ ಎಷ್ಟು ಇಷ್ಟವೋ ನನಗೆ ಜೇಸುದಾಸು ಅಷ್ಟೇ ಇಷ್ಟ. ಹರಿವರಾಸನಂ ಯಾವುದೇ ಟೈಮಲ್ಲಿ ಹಾಡ್ಬೋದು ಮೇಡಮ್. ನೀವು ಖುಷಿ ಇದ್ದಾಗಲೂ ಹಾಡ್ಬೋದು, ಬೇಸರ ಇದ್ದಾಗಲೂ. ತುಂಬ ರಿಲ್ಯಾಕ್ಸಿಂಗ್ ಹಾಡಿದ್ರು. ಹರಿವರಾಸನಂ ವಿಶ್ವಮೋಹನಂ ಹರಿದಧೀಶ್ವರಂ ಆರಾಧ್ಯ ಪಾದುಕಂ. ಹರಿವರಾಸನಂ ವಿಶ್ವಮೋಹನಂ ಹರಿದಧೀಶ್ವರಂ ಆರಾಧ್ಯ ಪಾದುಕಂ. ಹರಿವಿಮರ್ದನಂ ಸ್ವಾಮಿ ನಿತ್ಯನರ್ತನಂ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಶರಣ ಕೀರ್ತನಂ ಶಕ್ತಮಾನಸಂ ಭರಣಲೋಲುಪಂ ಸ್ವಾಮಿ ನರ್ತನಾಲಸಂ ಅರುಣಭಾಸುರಂ ಸ್ವಾಮಿ ಭೂತನಾಯಕಂ. ಹರಿಹರಾತ್ಮಜಂ ದೇವಮಾಶ್ರಯೇ. ಶ್ರುತಜನಪ್ರಿಯಂ ಚಿಂತಿತಪ್ರದಂ ಶ್ರುತವಿಭೂಷಣಂ ಸ್ವಾಮಿ ಸಾಧುಜೀವನಂ. ಶ್ರುತಿಮನೋಹರಂ ಸ್ವಾಮಿ ಗೀತಲಾಲಸಂ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ. ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಶರಣಂ ಅಯ್ಯಪ್ಪ. ಸರ್ವೇ ಜನಾ ಸುಖಿನೋ ಭವಂತು, ಲೋಕಾ ಸಮಸ್ತ
ಸುಖಿನೋ ಭವಂತು ಮಂಗಳಂ. ಆ ಬಹಳ ಅದ್ಭುತವಾಗಿತ್ತು ಸರ್. ಸಮಯ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ನಿಮ್ಮೊಂದಿಗೆ ಇನ್ನೂ ಒಂದಷ್ಟು ಚರ್ಚೆ ಮಾಡಬೇಕು ಅಂತ ಹೇಳಿ ಮನಸ್ಸಾಗ್ತಾ ಇದೆ, ಆದರೆ ಇಲ್ಲಿ ಸಮಯದ ಅಭಾವ ಇರೋದ್ರಿಂದ ತಾವು ಮತ್ತೊಮ್ಮೆ ನಮ್ಮ ಸ್ಟುಡಿಯೋಗೆ ಬಂದು ಇನ್ನೊಂದಷ್ಟು ಮಾತುಗಳನ್ನ ಹಂಚ್ಕೋಬೇಕು ಅಂತ ನನ್ನ ಸೌಭಾಗ್ಯ ಮೇಡಮ್, ಅದು ತುಂಬ ಖುಷಿ ಆಯಿತು. ಎಲ್ಲ ಭಾಷೆಗಳನ್ನು ಪ್ರೀತಿಸೋಣ, ಕನ್ನಡವನ್ನು ಆರಾಧಿಸೋಣ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಭಾರತ್ ಮಾತಾ ಕಿ ಜೈ. ಧನ್ಯವಾದಗಳು ಸರ್.